ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಗುಡ್ ಮಾರ್ನಿಂಗ್ ಪ್ರಿಯ ದೇವರ ಮಕ್ಕಳೇ, ಎಲ್ಲರೂ ಹೇಗಿದ್ದೀರಾ? ಕರ್ತನ ಅತಿ ಪರಿಶುದ್ಧ ನಾಮದ ನೀವೆಲ್ಲರೂ ಸಂತೋಷವಾಗಿದ್ದೀರಂತ ನಾನು ಭಾವಿಸ್ತೀನಿ. ಇರುವಂಥ ಸ್ಥಳ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ದೇವ್ರ ಸರಿ ಮೊದಲು ಪ್ರಾರ್ಥಿಸೋಣ. ಪರಿಶುದ್ಧನು, ಮಹೋನ್ನತನು, ಸರ್ವಶಕ್ತನು ಆಗಿರುವಂಥ ನಮ್ಮ ಪರಲೋಕದ ತಂದೆಯ ದೇವರೇ, ಅಪ್ಪ, ಈ ಒಂದು ಒಳ್ಳೆಯ ಸಮಯಕ್ಕೆ ಸ್ತೋತ್ರ ಕರ್ತನೆ. ತಂದೆಯ ದೇವರೇ, ನಿನ್ನ ಮುಂಜಾನೆ ವೇಳೆಯಲ್ಲಿ ನಿನ್ನ ಪಾದ ಸಮ್ಮುಖದಲ್ಲಿ ಬಂದು ವಾಕ್ಯವನ್ನು ಧ್ಯಾನಿಸಲು ಕೊಟ್ಟಂಥ ಕೃಪೆಯಾಗಿ ಸ್ತೋತ್ರ ಕರ್ತನೆ. ಎಸಪ್ಪ, ನಿನ್ನ ಹಸ್ತಕ್ಕೆ ನನ್ನನ್ನೇ ಸಮರ್ಪಿಸಿಕೊಟ್ಟು ಪ್ರಾರ್ಥಿಸ್ತೇನೆ ಸ್ವಾಮಿ. ಎಸಪ್ಪ, ನೋಡುತ್ತದೆ ಪ್ರತಿಯೊಬ್ಬರು ಚಿಕ್ಕವರು ಮೊದಲುಗೊಂಡು ದೊಡ್ಡವರ ಪರ್ಯಂತ ಎಲ್ಲರನ್ನೂ ನಿನ್ನ ಹಸ್ತಕ್ಕೊಪ್ಪಿಸಿಕೊಟ್ಟು ಪ್ರಾರ್ಥಿಸ. ನೀನು ಆಳ್ವಿಕೆ ಮಾಡೋದು, ನೀನು ನಾವು ಮಹಿಪಡಿಸು, ನಿನ್ನ ಸಾನ್ನಿಧ್ಯದಲ್ಲಿ ಈ ದಿನ ನಡೆಸು ರಾಜ. ಅನೇಕರು ಸ್ವಾಮಿ ಅಪ್ಪ ಕುಗ್ಗಿದ ಮನಸ್ಸಿನ ರೀತಿಯಲ್ಲಿ ಹೌದು ಸ್ವಾಮಿ, ಅನೇಕ ಕಷ್ಟಗಳಲ್ಲಿ ಬಿದ್ದಿರುವಾಗ ದೇವರೇ, ಪ್ರತಿಯೊಬ್ಬರ ನೀತಿವಂತರ ಕೂಗನ್ನು ಕೇಳುವಾತ ನೀನಾಗಿದೆ ಕರ್ತನೆ. ನೀತಿವಂತರ ಎಲ್ಲ ಕಷ್ಟಗಳನ್ನು ಬಿಡಿಸುವಾತ ನೀನಾಗಿದೆ ಸ್ವಾಮಿ. ಅಪ್ಪ, ನಿನ್ನ ಹಸ್ತಕ್ಕೆ ನೋಡ್ತಿರೋದು ಪ್ರತಿಯೊಬ್ಬರನ್ನು ಚಿಕ್ಕವರು ಮೊದಲುಗೊಂಡು ದೊಡ್ಡವರ ಪರ್ಯಂತ ಸಮರ್ಪಿಸಿಕೊಟ್ಟು ಪ್ರಾರ್ಥಿಸ್ತಾನೆ. ಎಸಪ್ಪ, ನಿನ್ನ ಸಂಗಡದು ಆದಿನ ಅಂತ್ಯದವರೆಗೂ ನಿನ್ನ ಸಾನ್ನಿಧ್ಯವನ್ನು ನಡೆಸು ರಾಜ. ಈ ಮುಂಜಾನೆ ವೇಳೆಯಲ್ಲಿ ಪ್ರತಿಯೊಬ್ಬರ ಜೀವಿತ ದೇವರ ಮಹಿಮೆ ಗೋಚರವಾಗಬೇಕು ರಾಜ. ದೇವರ ಪ್ರಸನ್ನತೆ ಎಲ್ಲರ ಜೀವಿತದಲ್ಲಿ ಚಲಿಸಲ್ಪಡಬೇಕು ರಾಜ. ಅದಕ್ಕಾಗಿ ಸಂಪೂರ್ಣ ಸಮರ್ಪಿಸಿಕೊಟ್ಟು ಪ್ರಾರ್ಥಿಸ್ತಾನೆ. ಎಲ್ಲ ಸ್ತುತಿ, ಸ್ತೋತ್ರ, ಘನಮಾನ, ಮಹಿಮೆ ನಿಮ್ಮೊಬ್ಬರಿಗೆ ಸಲ್ಲಕತ್ತನೆ. ಯೇಸುವಿನ ಮೊದಲು ನಮ್ಮದು ಪ್ರಾರ್ಥಿಸ್ತೇನೆ, ನನ್ನ ಪರಲೋಕ ತಂದೆ ದೇವರೇ. ಆಮೇಲೆ ಸ್ತೋತ್ರ. ಪ್ರಿಯ ದೇವರ ಮಕ್ಕಳ ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಸಂತೋಷವಾಗಿದ್ದೀರ ಅಂತ ನಾನು ಅನುಭವಿಸ್ತೀನಿ. ದೂರದಲ್ಲಿದ್ದರು, ಸಮೀಪದಲ್ಲಿದ್ದರು, ಇರುವಂಥ ಸ್ಥಳದಲ್ಲಿ ದೇವರು ನಿಮ್ಮೆಲ್ಲರನ್ನು ಆಶೀರ್ವಿಸಲಿ. ಒಳ್ಳೆ ಆರೋಗ್ಯ ಬಲ ಕೊಟ್ಟು ದೇವರು ನಿಮ್ಮೆಲ್ಲರೂ ನಡೆಸಲಿ. ಈ ಮುಂಜಾನೆ ವೇಳೆ ದೇವ್ರು ಕೊಟ್ಟಂಥ ಒಂದು ಆಲೋಚನೆ ಧ್ಯಾನಿಸೋಣ. ಕೀರ್ತನೆಗಳು 34ನೇ ಅಧ್ಯಾಯ 18ನೇ ವಾಕ್ಯ ತೆಗೆದಿರೋ ಓದಿ. ಕೀರ್ತನೆ 34, 18ನೇ ವಾಕ್ಯ. ಮುರಿದ ಮನಸ್ಸುಳ್ಳವರಿಗೆ ಯೆಹೋವನು ನೆರವಾಗುತ್ತಾನೆ, ಕುಗ್ಗಿ ಹೋದವರನ್ನು ಉದ್ಧಾರ ಮಾಡುತ್ತಾನೆ. ಪ್ರಿಯ ದೇವರ ಮಗುವೆ, ಈ ಒಂದು ಮುಂಜಾನೆ ವೇಳೆಯಲ್ಲಿ ನಾವು ಇಂಥ ಪರಿಸ್ಥಿತಿ ಇರುವುದೇ ಆದರೆ ನನ್ನ ದೇವರು ಉದ್ಧಾರ ಮಾಡುವಾತನಾಗಿದ್ದಾನೆ. ಯಾಕಂದರೆ ನಿನ್ನ ದೇವರು ನೋಡುವುದು ರೀತಿ ಸಾಧಾರಣವಾದ ರೀತಿಯಲ್ಲ. ಅದೇ ವಾಕ್ಯದಲ್ಲಿ, ಅದೇ ಅಧ್ಯಾಯದಲ್ಲಿ 17ನೇ ವಾಕ್ಯ ನೋಡೋಣ. ಒಂದು ವಾಕ್ಯ ಮೇಲೆ ನೋಡೋದು, ಯೆಹೋವನು ನೀತಿವಂತರ ಕೂಗನ್ನು ಕೇಳಿ ಎಲ್ಲ ಕಷ್ಟಗಳಿಂದ ಅವರನ್ನು ಬಿಡಿಸುತ್ತಾನೆ. ಆಮೇನ್. ಈ ವಾಕ್ಯಕ್ಕೆ ಸ್ತೋತ್ರ. ಪ್ರಿಯ ದೇವರ ಮಗುವೆ, ನಿನ್ನನ್ನು ದೇವರು ನೀತಿವಂತನೆಂದು ಪರಿಗಣಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ಈ ದಿನ ನಾನು ನೀನು ಯಾರಾಗಿದ್ದೇವೆ? ದೇವರ ದೃಷ್ಟಿಯಲ್ಲಿ ನೀತಿವಂತರಾಗಿದ್ದೇವೆ. ನಾವು ದೇವರಿಗೆ ಸ್ತೋತ್ರ ಮಾಡಬೇಕು. ಪ್ರಿಯ ದೇವ್ರ ಮಗುವೆ, ನಾವು ಇರುವಂಥ ಸ್ಥಳದಲ್ಲಿ, ಮನೆಯಲ್ಲಿರ್ಬೋದು, ಕುಟುಂಬದಲ್ಲಿರ್ಬೋದು, ಅಥವಾ ನೆಂಟರುಗಳ ಮಧ್ಯದಲ್ಲಿರ್ಬೋದು, ನಮ್ಮನ್ನು ಅನೇಕ ರೀತಿಯಲ್ಲಿ ನಮ್ಮ ಮನಸ್ಸು ನೋವು ಮಾಡ್ತಾರೆ, ನಮ್ಮನ್ನು ನಿಂದಿಸ್ತಾರೆ, ಕಣ್ಣೀರು ಹಾಕ್ತಾರೆ. ಆದರೆ ನನ್ನ ದೇವರು ಹೇಳ್ತಿರುವಂಥ ಮಾತು, ನನ್ನನ್ನು ನೀತಿವಂತನೆಂದು. ಹಲ್ಲೆಲೂಯಾ. ಈ ದಿನ ಯೆಹೋವನು ನೀತಿವಂತರ ಕೂಗನ್ನು ಕೇಳಿ ಎಲ್ಲ ಕಷ್ಟಗಳಿಂದ ಅವನು ಬಿಡಿಸುತ್ತಾರೆ. ದೇವರ ಮಗುವೆ, ಇದು ನಾವು ಯಾವುದೇ ಪರಿಸ್ಥಿತಿ ಇರ್ಬೋದು, ಯಾವುದೇ ಕಷ್ಟದಲ್ಲಿರ್ಬೋದು, ಹಲ್ಲೆಲೂಯಾ ಸ್ತೋತ್ರ. ಯಾಕಂದರೆ ಅವನು ನನ್ನಲ್ಲಿ ಆಸಕ್ತನಾಗಿರೋದು, ಅವನನ್ನು ಉದ್ಧರಿಸುವೆನು. ಈ ದಿನದಲ್ಲಿ ಪ್ರಿಯ ದೇವರ ಮಗುವೆ, ನಾನು ನೀನು ದೇವರ ಮಕ್ಕಳಾಗಿರುವಾಗ, ದೇವರ ದೃಷ್ಟಿ ನೀತಿವಂತರಾಗಿ ಜೀವಿಸುತ್ತಿರುವಾಗ, ನಾವು ಯಾವುದೇ ಒಂದು ಮುರಿದ ಮನಸ್ಸುಳ್ಳವರಾಗಿರ್ಬೋದು, ಒಂದು ಕುಗ್ಗಿ ಹೋಗಿರುವಂಥ ಪರಿಸ್ಥಿತಿ ಇರ್ಬೋದು, ಯಾವುದೇ ಕಷ್ಟದಲ್ಲಿರ್ಬೋದು. ಅದಕ್ಕಾಗಿ 18ನೇ ವಾಕ್ಯ ಇವಾಗ ಓದೋಣ. ಮುರಿದ ಮನಸ್ಸುಳ್ಳವರಿಗೆ ಯೆಹೋವನು ನೆರವಾಗುತ್ತಾನೆ. ಪ್ರಿಯ ದೇವರ ಮಗುವೆ, ಯಾವ ವಿಷಯದಲ್ಲಿ ನಾವು ಮುರಿದ ಮನಸ್ಸುಳ್ಳವರಾಗಿದ್ದೇವೆ? ಕುಟುಂಬದ ವಿಷಯದಲ್ವಾ, ಅಥವಾ ಮಕ್ಕಳ ವಿಷಯದಲ್ಲೋ, ಯಜಮಾನರ ವಿಷಯದಲ್ಲ, ಆತ್ಮಿಕ ವಿಷಯದಲ್ಲ, ಅಥವಾ ಕೆಲಸ ಕಾರ್ಯದ ವಿಷಯದಲ್ಲ, ಅದು ಯಾವುದೇ ವಿಷಯ ಆಗಿರ್ಬೋದು, ನನ್ನ ದೇವರು ಆ ವಿಷಯದ ಮೇಲೆ ನೆರವಾಗುತ್ತಾನೆ. ಎಷ್ಟು ಜನ ನಂಬ್ತೀರಾ? ಇವತ್ತು ನಿನ್ನ ಪರಿಸ್ಥಿತಿ ಇವತ್ತಿದ್ದ ಪ್ರಕಾರ ನಾಳೆ ಇರೋದಿಲ್ಲ. ಯಾಕಂದರೆ ಕುಗ್ಗಿ ಹೋದವರನ್ನು ಉದ್ಧಾರ ಮಾಡುತ್ತಾನೆ. ಪ್ರಿಯ ದೇವರ ಮಗುವೆ, ಈ ದಿನ ನಿನ್ನನ್ನು ಉದ್ಧಾರ ಮಾಡುವಾತನೊಬ್ಬನಿದ್ದಾನೆ, ನಿನ್ನ ಬಲಪಡಿಸುವಾತನೊಬ್ಬನಿದ್ದಾನೆ, ನಿನ್ನ ಸಂತೈಸುವಾತನಾಗಿದ್ದಾನೆ. ಪ್ರಿಯ ದೇವರ ಮಗುವೆ, ನಾನು ಕುಗ್ಗಿ ಹೋಗಿದ್ದೇನೆ, ನಾನು ಪಶ್ಚಾತ್ತಾಪದಿದ್ದೇನೆ, ಇದು ನನಗೆ ನನ್ನ ದೇವರು ಇಷ್ಟಪಡ್ತಾರ? ಪ್ರಿಯ ದೇವರ ಮಗುವೆ, ಇನ್ನೂ ಒಂದು ವಾಕ್ಯ ನೋಡುವುದಾದರೆ, ಕೀರ್ತನೆ 51, 17ನೇ ವಾಕ್ಯ ನೋಡುವುದಾದರೆ, ಕುಗ್ಗಿದ ಮನಸ್ಸೇ ದೇವರಿಗೆ ಇಷ್ಟ ಯಜ್ಞ. ಹಲ್ಲೆಲೂಯಾ. ಇವತ್ತು ನಾವು ಕುಗ್ಗಿ ಹೋಗಿರ್ಬೋದು, ನಿನ್ನ ದೇವರು ಇಷ್ಟಪಡ್ತಾ ಇದ್ದಾರೆ. ಅದಕ್ಕಾಗಿ ಕುಗ್ಗಿದ ಮನಸ್ಸೇ ದೇವರಿಗೆ ಇಷ್ಟ ಯಜ್ಞ ಮಾತ್ರವಲ್ಲದೆ, ದೇವರು ಪಶ್ಚಾತ್ತಾಪದಿಂದ ಜಜ್ಜುವುದ ಮನಸ್ಸನ್ನು
ನೀನು ತಿರಸ್ಕರಿಸುವುದಿಲ್ಲ. ಹಾಲೆಲೂಯ. ಪ್ರಿಯ ದೇವರ ಮಗುವೆ, ನನ್ನನ್ನು ನಿನ್ನ ಮನೆಯವರು ತಿರಸ್ಕರಿಸಿರ್ಬೋದು, ಕುಟುಂಬದವರು ತಿರಸ್ಕರಿಸಿರ್ಬೋದು, ಎತ್ತ ತಂದೆ ತಾಯಿ ಸಹೋದರರು ತಿರಸ್ಕರಿಸಿರ್ಬೋದು, ಆದರೆ ದೇವರು ತಿರಸ್ಕರಿಸುವುದಿಲ್ಲ. ಇವತ್ತು ನಾವು ಪಶ್ಚಾತ್ತಾಪದಿಂದ ಜಜ್ಜಿ ಹೋದ ಪರಿಸ್ಥಿತಿಯಲ್ಲಿರ್ಬೋದು, ಜಜ್ಜಿ ಹೋದ ಮನಸ್ಸಿನಲ್ಲಿರ್ಬೋದು, ಆದರೆ ದೇವರು ನಿನ್ನನ್ನು ಈ ದಿನ ತಿರಸ್ಕರಿಸುವುದಿಲ್ಲ. ಯಾಕಂದರೆ ಕುಗ್ಗಿ ಹೋದ ಮನಸ್ಸೇ ದೇವರಿಗೆ ಇಷ್ಟ ಯಜ್ಞ. ಆಮೇನ್, ಹಾಲೆಲೂಯ. ಪ್ರಿಯ ದೇವರ ಮಗುವೆ, ಈ ದಿನ ದೇವರು ನಿನ್ನ ಕರೆದಿರುವಾಗ, ಹಾಲೆಲೂಯ, ನಿನ್ನ ದೇವ್ರಿಗೆ ಹೇಳ್ತಿರೋದ ಮಾತು, ನೀತಿವಂತರ ಕೂಗನ್ನು ನಾನು ಕೇಳಿ ಅವರ ಎಲ್ಲ ಕಷ್ಟಗಳಿಂದ ಅವರನ್ನು ಬಿಡಿಸುವೆನು. ಮುರಿದ ಮನಸ್ಸುಳ್ಳವರಿಗೆ ಯೆಹೋವನು ನೆರವಾಗುತ್ತಾನೆ. ಎಷ್ಟು ಜನ ನಂಬ್ತೀರಾ? ಇವತ್ತು ನಮಗೆ ಕಷ್ಟದಲ್ಲಿ ಸಹಾಯಕ್ಕೆ ಯಾರೂ ಇಲ್ಲ, ನಮ್ಮನ್ನ ಬಲಪಡಿಸೋರು ಯಾರೂ ಇಲ್ಲ, ನನ್ನನ್ನು ನೋಡೋರು ಯಾರೂ ಇಲ್ಲ, ನನ್ನ ಸಂತೈಸೋರು ಯಾರೂ ಇಲ್ಲ. ನೋ, ಕಂಗೆಡ ಬಿಡ ಪ್ರಿಯ ದೇವರ ಮಗುವೆ, ನಿನ್ನನ್ನು ಸಂತೈಸುವತನೊಬ್ಬನಿದ್ದಾನೆ. ಮುರಿದ ಮನಸ್ಸುಳ್ಳವರಿಗೆ ಯೆಹೋವನು ನೆರವಾಗುತ್ತಾನೆ. ಎಸ್, ಈ ದಿನ ನಿನಗೆ ನೆರವಾಗುವುದಕ್ಕಾಗಿ ನನ್ನ ದೇವರು ಪರಲೋಕದಿಂದ ಇಳಿದು ಬರುವಾತನಾಗಿದ್ದಾನೆ. ಆಮೇನ್. ಎಷ್ಟು ಜನ ನಂಬ್ತಾರೆ ಪ್ರಿಯ ದೇವರ ಮಗುವೆ? ನಿನ್ನ ನೆರವಾಗುವಾತನೊಬ್ಬನಿದ್ದಾನೆ, ನಿನ್ನ ಸಂತೈಸುವಾತನೊಬ್ಬನಿದ್ದಾನೆ. ಈ ಮುಂಜಾನೆ ವೇಳೆಯಲ್ಲಿ ನಮ್ಮ ಪರಿಸ್ಥಿತಿಗಳನ್ನು ಹೊರತರುವಾತನಾಗಿದ್ದಾನೆ. ನಾವು ಕುಗ್ಗಿ ಹೋಗಿರುವಂಥ ಪರಿಸ್ಥಿತಿಯಲ್ಲಿ ಉದ್ಧಾರ ಮಾಡುವಾತನಾಗಿದ್ದಾನೆ. ಆಮೇನ್, ಹಾಲೆಲೂಯ. ಎಷ್ಟು ಜನ ನಂಬ್ತೀರಾ? ಈ ವಾಕ್ಯಕ್ಕೆ ಸಂಬಂಧಪಟ್ಟಾಗ ಇನ್ನೊಂದು ವಾಕ್ಯ ನೋಡೋಣ. ಯೆಶಾಯನ ಪ್ರವಾದನ ಗ್ರಂಥ 61ನೇ ಅಧ್ಯಾಯ 1ನೇ ವಾಕ್ಯ. ಕರ್ತನಾದ ಯೆಹೋವನ ಆತ್ಮ ನನ್ನ ಮೇಲೆ ಅದೇ, ಆತನು ನನ್ನನ್ನು ಬಡವರಿಗೆ ಶುಭವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು. ಮನಮುರಿದವರನ್ನು ಕಟ್ಟಿ ವಾಸ್ಯ ಮಾಡುವುದಕ್ಕೂ, ಸೆರೆಯವರಿಗೆ ಬಿಡುಗಡೆ ಮಾಡುವುದನ್ನು, ಬಂದಿಗಳಿಗೆ ಕದ ತೆರೆಯುವುದನ್ನು ಪ್ರಸಿದ್ಧಪಡಿಸುವುದಕ್ಕೂ. ಆಮೇನ್. ಪ್ರಿಯ ದೇವರ ಮಗುವೆ, ಈ ದಿನ ನನ್ನ ದೇವರು ಹೇಳ್ತಿರುವಂಥ ಮಾತು, ನಾವು ಬಡವರಾಗಿರ್ಬೋದು, ಆದರೆ ನನಗೂ ನಿನಗೂ ಶುಭ ವರ್ತಮಾನ ದೇವರು ಕಳಿಸಿದ್ದಾರೆ. ಮನ ಮುರಿದಾಗಿರೋ ಪರಿಸ್ಥಿತಿ ನಾವು ಇರ್ಬೋದು. ಹಾಲೆಲೂಯ, ಸ್ತೋತ್ರ. ಆ ಒಂದು ಮನ ಮುರಿದ ಪರಿಸ್ಥಿತಿಯಿಂದ ಕಟ್ಟಿ ನಮ್ಮನ್ನು ವಾಸ ಮಾಡುವುದಕ್ಕೆ ಆತನು ಸಿದ್ಧವಾಗಿದ್ದಾನೆ. ಇವತ್ತು ಸೆರೆಯವರಿಗೆ ಬಿಡುಗಡೆ ಮಾಡುವುದಕ್ಕೆ ಅನೇಕ ವಿಷಯದಲ್ಲಿ, ಆತ್ಮಿಕ ವಿಷಯದಲ್ಲಿ, ಪ್ರಾರ್ಥನೆ ವಿಷಯದಲ್ಲಿ ನಾವು ಕಟ್ಟಲ್ಪಟ್ಟ ಅವಸ್ಥೆಯಲ್ಲಿರ್ಬೋದು. ನನ್ನ ದೇವರು ಈ ಮುಂಜಾನೆ ವೇಳೆಯಲ್ಲಿ ನನ್ನ ದೇವರು ಆತ್ಮಿಕ ಜೀವಿತದಲ್ಲಿ ಬಿಡುಗಡೆ ಮಾಡ್ತಾ ಇದ್ದಾರೆ. ಪ್ರಾರ್ಥನೆಯಲ್ಲಿ ಎದ್ದೇಳಬೇಕು ಪ್ರಿಯ ದೇವರ ಮಗುವೆ. ಎಲ್ಲ ಬಂದಿಗಳು ಕದ ತೆರೆಯಲ್ಪಡುವವು. ಈ ಮುಂಜಾನೆ ವೇಳೆಯಲ್ಲಿ ನಿನ್ನ ವಿಷಯದಲ್ಲಿ, ನನ್ನ ವಿಷಯದಲ್ಲಿ ನನ್ನ ದೇವರು ಹೇಳ್ತಿರುವಂಥ ಮಾತು, ಎಲ್ಲ ಬಂಧನಗಳು ಮುರಿಯಲ್ಪಡುವು. ಅದಕ್ಕಾಗಿ ಮುರಿದ ಮನಸ್ಸುಳ್ಳವರಿಗೆ ಯೆಹೋವನು ನೆರವಾಗುತ್ತಾನೆ, ಕುಗ್ಗಿ ಹೋದವರನ್ನು ಉದ್ಧಾರ ಮಾಡುತ್ತಾನೆ. ನನಗೆ ಯಾರೂ ಇಲ್ಲ, ನನ್ನ ಬಲಪಡಿಸೋರು ಯಾರೂ ಇಲ್ಲ. ನೋ, ನಿನ್ನ ಉದ್ಧಾರ ಮಾಡುವಾತನು ಒಬ್ಬನಿದ್ದಾನೆ. ಆತನೇ ನನ್ನ ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾನೆ. ಈ ವಾಕ್ಯದ ಮುಖದ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇಲೆ